ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಸ್ಲೀವ್ ಹೇಗೆ ಅಟ್ಯಾಚ್ ಮಾಡೋದು ಬ್ಲೌಸಿಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಹಚ್ಚಿಬಿಟ್ಟು. ಇವಾಗ ಮಧ್ಯ ನ್ಯಾಚ್ ಹಾಕ್ಕೋಬೇಕು. ನೋಡಿ, ಈ ಥರ ನ್ಯಾಚ್ ಹಾಕ್ಬಿಟ್ಟು ಓಪನ್ ಮಾಡಿಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಒಂದು ಮಾರ್ಕ್ ಮಾಡಿಬಿಟ್ಟು ನೋಡಿ. ಇವಾಗ ಈ ಬ್ಲೌಸ್ ಭುಜಾನ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಅಲ್ಲಿರೋಂಥ ಎಕ್ಸ್ಟ್ರಾ ಬಟ್ಟೆನ ನೀವು ನೀಟಾಗಿ ಕಟ್ ಮಾಡ್ಕೋಬೇಕು. ನಂತರ ಈ ಥರ ಕೂಳೆ ಬರುತ್ತಲ್ಲ, ಅದು ಒಂದು ಸೈಡಿಗೆ ಬರಬೇಕು. ಆ ಕಡೆದು ನೆಕ್ ಕೂಡ ಅದೇ ಸೈಡಿಗೆ ತಗೋಬೇಕು. ನೀವು ಸ್ಲೀವ್ ಹಚ್ತಿರಲ್ಲ, ಅದೇ ಆ ಭಾಗ ಕೂಡ ಈ ಕಡೆನೇ ಬರುವ ಹಾಗೆ ನೀವು ನೋಡ್ಕೊಬಿಟ್ಟು, ಇವಾಗ ನೀವು ಸ್ಲೀವನ್ನು ನೀವು ಮುಂಭಾಗ, ಇದು ನೋಡಿ ಮುಂಭಾಗ ಈ ಥರ ಡೌನಿಂಗ್ ಬರುತ್ತಲ್ಲ, ಅದು ಮುಂಭಾಗಕ್ಕೆ ಇಟ್ಬಿಟ್ಟು, ಇವಾಗ ನೀವು ಮಾರ್ಕ್ ಮಾಡ್ಕೊಂಡಿರೋ ಬಟ್ಟೆನ ತಗೊಂಡು ಈ ರೀತಿ ನೀವು ಎಲ್ಲಿ ಹೊಲಿಗೆ ಬರುತ್ತೆ ಅಲ್ಲಿ ಭುಜ ಎಲ್ಲಿ ಅಟ್ಯಾಚ್ ಮಾಡಿದ್ದೀವೋ ಅಲ್ಲಿ ನಾವು ಈ ಥರ ಇಟ್ಬಿಟ್ಟು ನೀವು ಹೊಲಿಗೆ ಹಾಕೋತಾ ಬರಬೇಕು. ನೋಡಿ, ಈ ಥರ ನಾನು ಹೇಗೆ ಇಟ್ಟಿದ್ದೀನಿ ಅದೇ ಥರನ ನೀವು ಇಟ್ಕೊಳ್ಳಿ. ನೋಡಿ, ಈ ಥರನೇ ನೀವು ಮಧ್ಯಭಾಗದಿಂದನೇ ನೀವು ಸೇರಿಸ್ಕೋತಾ ಹೋಗಬೇಕು. ನೀಟಾಗಿ ಎರಡೂ ಸೈಡನ್ನು ನೀವು ಒಂದೇ ಸಮ ಬರುವ ಹಾಗೆ ಈ ಥರ ಎರಡೂ ಬಟ್ಟೆ ಮೇಲೆ ಮತ್ತು ಕೆಳಗಿನ ಬಟ್ಟೆ ಜಾರದ ರೀತಿ ಒಂದೇ ಸ್ಟ್ರೇಟ್ ಲೈನ್ ಥರ ಹಾಕೋತಾ ಬರಬೇಕು. ನೀವು ನೀಟಾಗಿ ಹೊಲ್ಕೋತಾ ಬರಬೇಕು. ನೋಡಿ, ಅಲ್ಲಿಗೆ ಇದು ಅಲ್ಲಿ ಮುಗಿದಿದೆ. ಇದು ನಂತರ ರಿಟರ್ನ್ ಅದೇ ಹೊಲಿಗೆ ಮೇಲೆ ಮತ್ತೆ ನೀವು ಅದು ಹೊಲಿಗೆ ಹಾಕೋತಾ ಬರಬೇಕು. ನೋಡಿ, ಇವಾಗ ರಿಟರ್ನ್ ಅಲ್ಲಿಂದಾನೇ ನೀವು ಬಟ್ಟೆನ ಈ ಕಡೆಯಿಂದನೂ ಕೂಡ ಅದೇ ಥರನೇ ಸೇಮ್ ಇಟ್ಕೊಂಡು ಮೇಲಿನ ಬಟ್ಟೆ ಮತ್ತು ಕೆಳಗಿನ ಬಟ್ಟೆನ ಸೇಮ್ ಇಟ್ಕೊಂಡು ನೀವು ಜಗಬಾರ್ದು, ಹೇಗಿರುತ್ತೋ ಹಾಗೆ ಸೇರಿಸ್ಕೋತಾ ಬರಬೇಕು. ಈ ಥರ ನೋಡಿ, ಇವಾಗ ಅಲ್ಲಿಗೆ ಸರಿಯಾಗಿ ಬಂದಿದೆ. ಫ್ರೆಂಡ್ಸ್, ನೋಡಿ, ನಿಮಗೆ ಫಸ್ಟ್ ಟೈಮ್ ಈ ಥರ ನಿಮಗೆ ಸ್ಲೀವ್ಸ್ ಸೇರಿಸ್ಲಿಕ್ಕೆ ಬರಲ್ಲ ಅಂದರೆ ಈ ಥರ ನೀವು ಮಾಡಿಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ನೀವು ಸೇರಿಸ್ಕೋಬೋದು, ಕನ್ಫ್ಯೂಸ್ ಆಗಲ್ಲ. ಅಕಸ್ಮಾತ್ ಎಕ್ಸ್ಟ್ರಾ ಬಟ್ಟೆ ಒಳೆದ್ರೂ ಕೂಡ ನೀವು ಆ ಕಡೆ ಕಟ್ ತೆಕ್ಕೋಬೋದು. ಇವಾಗ ನೋಡಿ, ಇವಾಗ ಮತ್ತೆ ಅದ್ರ ಮೇಲೆ ನೀವು ಹೊಲಿಗೆ ಹಾಕ್ಕೊಳ್ಳಿ. ನೋಡಿ, ನಿಮಗೇನಿದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇಲ್ಲಿ ಈಗ ರಫ್ ಮಾಡಿ, ಈಗ ನಾನು ಅಲ್ಲಿಂದನೇ ತೊಗೊಂಡಿದ್ದೀನಲ್ಲ, ಅಲ್ಲಿ ರಫ್ ಮಾಡಿ ನೀವು ಎಂಡ್ ಮಾಡ್ಕೊಳ್ಳಿ. ಇವಾಗ ನೀವು ದಾರಾನ ಕಟ್ ಮಾಡಿಬಿಟ್ಟು, ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ. ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ. ಈ ಥರನ ನೀವು ಈ ರೀತಿ ಹೊಲ್ಕೊಳ್ಳಿ. ನೋಡಿ, ಸ್ಲೀವ್ ಈ ರೀತಿ ನೀವು ಸೇರಿಸ್ಕೊಳ್ಳಿ. ಇವಾಗ ನೀವು ಫ್ರೆಂಡ್ಸ್, ಎಲ್ಲರ ಹತ್ರನೂ ಜಿಗ್ಜಾಗ್ ಮಷಿನ್ ಇರಲ್ಲ. ಅದಕ್ಕಾಗಿ ಈ ಟಿಪ್ಸ್ ನೀವು ಫಾಲೋ ಮಾಡಿ ಸರಿಯಾಗಿ ನೀವು ಹೊಲ್ಕೊಡ್ಬೋದು ಬ್ಲೌಸನ್ನು. ನೋಡಿ, ಈ ಥರ ಎಡ್ಜ್ಗೆ ನೀವು ಒಂದು ಹೊಲಿಗೆ ಹಾಕ್ಬಿಡಿ. ಯಾಕಂತಂದರೆ ಅದು ಬಿಚ್ಕೊಳ್ಳಲ್ಲ, ಎಳೆ ಬಿಟ್ಟು ಬರುತ್ತಲ್ಲ, ಆ ಥರ ಬಿಚ್ಕೊಳ್ಳಲ್ಲ. ನೀವು ಜಿಗ್ಜಾಗ್ ಬದಲಿಗೆ ಈ ಥರ ನೀವು ನೀಟಾಗಿ ಹೊಲ್ಕೊಟ್ಬಿಡಿ. ತುದಿಗೆ ಒಂದು ಹೊಲಿಗೆ ಹಾಕಿಬಿಡಿ. ಅದು ಪರ್ಫೆಕ್ಟಾಗಿ ದಾರ ಬಿಚ್ಕೊಳ್ಳದೆ ಹಾಗೆ ಕೂರುತ್ತೆ. ಅದು ಲಾಸ್ಟಿಗೆ ಎಡ್ಜಿಗೆ ಈ ಥರನ ಹಾಕ್ಬಿಡಿ. ನೋಡಿ, ಈ ಥರ ನಾನು ಹಾಕಿದ್ದೀನಿ. ಎಕ್ಸ್ಟ್ರಾ ದಾರನ ನೀಟಾಗಿ ಕಟ್ ಮಾಡಿಕೊಡಿ. ಫಸ್ಟ್ ಟೈಮ್ ಹೊಲಿಯೋರಿಗೆ ಇದು ಅಟ್ಯಾಚ್ ಮಾಡುವಾಗ ಸ್ಲೀವ ಕನ್ಫ್ಯೂಸ್ ಆಗುತ್ತೆ. ಈ ಥರ ನೀವು ಮಾಡಿದರೆ ಕರೆಕ್ಟಾಗಿ ನಿಮಗೆ ಸ್ಲೀವನ್ನು ಸೇರಿಸ್ಬೋದು. ನೋಡಿ, ಈ ಥರ ನಾನು ಸೇರಿಸಿದ್ದೀನಿ. ಇದು ಮುಂಭಾಗ, ಇದು ಹಿಂಭಾಗ.
ನೋಡಿ ಇದು ಆಗಿದೆ. ಇವಾಗ ಸೈಡ್ಗೆ ನೀವು ಹೊಲಿಗೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಹಲವಾರು ವಿಡಿಯೋಸನ್ನು ನಾನು ಬ್ಲೌಸ್ ಬಗ್ಗೆನೇ ಹಾಕ್ತೀನಿ. ನೀವು ನಮ್ಮ ವಿಡಿಯೋ ನೋಡಿ. ಈ ಬ್ಲೌಸನ್ನು ಬೋಟ್ ನೆಕ್ ಬ್ಲೌಸ್ ಇದು ನಾನು ಇವತ್ತು ಸ್ಟಿಚ್ ಮಾಡಿದ್ದೀನಿ. ಇದು ಬೋಟ್ ನೆಕ್ಕು, ಸ್ಲೀವ್ ಈ ಥರ ಬಂದಿದೆ. ಉದ್ದ ಸ್ಲೀವ್, ಇದು ಡಿಸೈನ್ ಇರೋ ಬಟ್ಟೆ ಅದು. ಇದನ್ನು ನಾನು ಬೋಟ್ ನೆಕ್ಕಿಗೆ ಹೊಲಿದಿದ್ದೀನಿ ನೋಡಿ. ಕಟ್ಟುವುದು ಈ ಥರ ಹಿಂದೆ ಹುಕ್ಸ್ ಹಚ್ಚಿಲ್ಲ ಇನ್ನು. ನೋಡಿ ಇದು ಬೋಟ್ ನೆಕ್ಕು ಹಿಂಭಾಗ, ಇದು ಮುಂಭಾಗ. ಪ್ರಿನ್ಸಸ್ ಕಟ್ಟಿದೆ ಇದು ಮುಂಭಾಗ. ನೋಡಿ ಇದೇ ಥರನೇ ನಾನು ವಿಡಿಯೋನ ತೋರಿಸ್ತೀನಿ. ಬೋಟ್ ನೆಕ್ ಕಟ್ಟಿಂಗ್ನೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇದು ಬೋಟ್ ನೆಕ್ ಶೇಪು. ಹಿಂಭಾಗ ಈ ಥರ ಗುಚ್ಚನ್ನು, ನಾನು ಈ ಗುಚ್ಚನ್ನು ನಿಮಗೆ ಸಹ ತೋರಿಸ್ಕೊಡ್ತೀನಿ. ಈ ಥರ ರೌಂಡ್ ಶೇಪ್ ನೆಕ್ ಇದು ಬ್ಯಾಕ್ ನೆಕ್ಕು. ಉದ್ದ ಸ್ಲೀವ್ ಬಂದಿದೆ ಇದು ನೋಡಿ, ಈ ಥರ ಬಂದಿದೆ. ಇದು ಎದುರುಗಡೆ, ಇದು ಪ್ರಿನ್ಸಸ್ ಕಟ್ಟು ನೋಡಿ ಫ್ರೆಂಡ್ಸ್. ಈ ಥರ ಬ್ಲೌಸು ರೆಡಿಯಾಗಿ ಬಂದಿದೆ. ಇದು 32 ಎದೆ ಸುತ್ತಳತೆಯ ಬ್ಲೌಸ್ ಇದು ಫ್ರೆಂಡ್ಸ್. ನಾನು ಇದನ್ನು ಸ್ಟಿಚಿಂಗು ವಿಡಿಯೋ ಮತ್ತು ಕಟಿಂಗ್ ವಿಡಿಯೋ ತೋರಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.